ओम शांति। गुड मॉर्निंग। शुभाबर नेनपिदिया। मीठे बच्चे, यह रात सभी को सुनाओ कि आबू सबसे बड़ा तीर्थ है। स्वयं भगवान ने यहाँ से सबकी सद्गति की है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈ ರಹಸ್ಯ ಎಲ್ಲರಿಗೂ ತಿಳಿಸಿಕೊಡಿರಿ. ಮೌಂಟ್ ಅಬು ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ಸ್ವಯಂ ಭಗವಂತ ಇಲ್ಲಿಯೇ ಬಂದು ಎಲ್ಲರ ಸದ್ಗತಿ ಮಾಡಿದ್ದಾರೆ. ಪ್ರಶ್ನೆ, कौन सी एक बात मनुष्य अगर समझ जाए तो यहाँ भीड़ लग जाएंगे. ಪ್ರಶ್ನೆ ಕೇಳ್ತಾರೆ ಬಾಬಾ, ಯಾವ ಒಂದು ಮಾತು ಮನುಷ್ಯರು ಅಕಸ್ಮಾತ್ ತಿಳಿದುಕೊಂಡರೆ ಇಲ್ಲಿ ಜನಸಾಗರ ಸೇರುವುದು. उत्तर, मुख्य बात समझ ले कि बाप ने जो राजयोग सिखाया था वह अभी फिर से सिखा रहे हैं, वह सर्वव्यापी नहीं है. ಬಾಬಾ ಉತ್ತರ ಹೇಳ್ತಾರೆ, ಮುಖ್ಯ ಮಾತು ತಿಳಿದುಕೊಂಡರೆ ಅಂದರೆ ಬಾಬಾ ರಾಜಯೋಗವನ್ನು ಕಲಿಸಿದ್ರು, ಅವರೇ ಈಗ ಮತ್ತೆ ಕಲಿಸ್ತಾ ಇದ್ದಾರೆ. ಆ ತಂದೆ ಸರ್ವವ್ಯಾಪಿ ಅಲ್ಲ. बाप इस समय आबू में आकर विश्व में शांति स्थापन कर रहे हैं, उसका जड़ यादगार दिलवाड़ा मंदिर में है. ತಂದೆ ಈ ಸಮಯ ಆಬುವಿನಲ್ಲಿ ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಿದ್ದಾರೆ. ಅದರ ಜಡ್ ಯಾದ್ಗಾರ್ ದಿಲ್ವಾಡ ಮಂದಿರವಾಗಿದೆ. आदिदेव यहाँ चैतन्य में बैठे हैं, यह चैतन्य दिलवाड़ा मंदिर है. यह बात समझ ले तो आबू की महिमा हो जाए. ಬಾಬಾ ಹೇಳ್ತಿದ್ದಾರೆ, ತಂದೆ ಈ ಸಮಯದಲ್ಲಿ ಆಬುವಿನಲ್ಲಿ ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರ ಜಡ್ ಯಾದ್ಗಾರ್ ದಿಲ್ವಾಡ ಮಂದಿರ ಆಗಿದೆ. ಆದಿದೇವ ಇಲ್ಲಿ ಚೈತನ್ಯದಲ್ಲಿ ಕುತ್ಕೊಂಡಿದ್ದಾರೆ. ಇದು ಚೈತನ್ಯ ದಿಲ್ವಾಡ ಮಂದಿರವಾಗಿದೆ. ಈ ಮಾತು ತಿಳಿದುಕೊಂಡರೆ तो आबू की महिमा हो जाए, ಆಬುವಿನ ಮಹಿಮೆ ಆಗ್ತದೆ. ಅವ್ರು यहाँ भीड़ लग जाए, ಮತ್ತು ಇಲ್ಲಿ ಜನಜಂಗುಳಿ ಸೇರ್ತದೆ. ಆಬು ಕಾ ನಾಮ್ ಬಾಲಾ ಹೋ ಗಯಾ ತೋ यहाँ बहुत ಆಯೆಂಗೆ. ಬಾಬಾ ಹೇಳ್ತಾರೆ, ಆಬುವಿನ ಹೆಸರು ಪ್ರಸಿದ್ಧ ಆಗಿಬಿಟ್ರೆ ಇಲ್ಲಿ ಬಹಳ ಜನರು ಬರುತ್ತಾರೆ. ओम शांति। बच्चों को योग सिखाया और सब जगह सब आप ही सीखते हैं, सिखलाने वाला बाप नहीं होता. ಬಾಬಾ ಹೇಳ್ತಾರೆ, ಇಲ್ಲಿ ಮಕ್ಕಳಿಗೆ ಯೋಗ ಕಲಿಸ್ಕೊಡ್ಲಾಗ್ತದೆ, ಇನ್ನುಳಿದ ಎಲ್ಲ ಜಾಗದಲ್ಲಿಯೂ ತಾವೇ ಕಲ್ಕೊಳ್ತಾರೆ, ಕಲಿಸುವಂತಹ ತಂದೆ ಇರೋದಿಲ್ಲ. ಏಕ್ ದೋ ಕೋ ಆಪೇ ಸಿಕ್ಲಾತೆ ಹೇ, ಯಾ ತೋ ಬಾಪ್ ಬೈಟ್ ಸಿಕ್ಲಾತೆ ಹೇ ಬಚ್ಚೋಂ ಕೋ. ಅಲ್ಲಿ ಒಬ್ಬರು ಇನ್ನೊಬ್ಬರು ತಾವೇ ಕಲಿಸ್ಕೊಡ್ತಾರೆ ಅಥವಾ ತಾವೇ ಕಲಿತಾರೆ. ಇಲ್ಲಿ ಸ್ವಯಂ ತಂದೆ ಕೂತ್ಕೊಂಡು ಮಕ್ಕಳಿಗೆ ಕಲಿಸ್ತಾರೆ. ರಾತ್ ದಿನ ಕಾ ಫರ್ಕ್ ಹೈ, ವहाँ तो बहुत मित्र संबंधी आदि याद आते रहते हैं, इतना याद नहीं कर सकते, इसलिए देही अभिमानी बहुत मुश्किल बनते हैं. ಶಿವಬಾಬಾ ಹೇಳ್ತಿದ್ದಾರೆ, ಮೌಂಟ್ ಅಬುದಲ್ಲಿ ಸ್ವಯಂ ಪರಮಾತ್ಮನೇ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಇಲ್ಲಿ ಬಹಳ ಮಿತ್ರ ಸಂಬಂಧಿಗಳೆಲ್ಲ ನೆನಪು ಬರ್ತಾ ಇರ್ತಾರೆ. ಅಷ್ಟೊಂದು ನೆನಪಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ದೇಹಿ ಅಭಿಮಾನಿ ಆಗೋದು ಭಾಳ ಕಷ್ಟ. ಯಾ ತೋ ದೇಹಿ ಅಭಿಮಾನಿ ತುಮಕೋ ಬಹುತ್ ಜಲ್ದಿ ಬನ್ನಾ ಚಾಹಿಯೆ, ಪರಂತು ಬಹುತ್ ಹೇ ಜಿನ್ಕೋ ಕುಚ್ ಭಿ ಪತಾ ನಹೀ ಹೈ. ಬಾಬಾ ಹೇಳ್ತಾರೆ, ಹಾಗೆ ನೋಡಿದರೆ ಇಲ್ಲಿ ದೇಹಿ ಅಭಿಮಾನಿ ನೀವು ಭಾಳ ಬೇಗ ಆಗಬೇಕು, ಆದರೆ ಭಾಳ ಜನ ಇದ್ದಾರೆ, ಯಾರಿಗೂ ಏನೂ ಗೊತ್ತೇ ಇಲ್ಲ. ಶುಭಾಬಾ ಹಮಾರಿ ಸರ್ವಿಸ್ ಕರ್ ರಹೆ ಹೇ, ಶುಭಾಬಾ ನಮ್ಮ ಸೇವೆ ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳ್ಕೊಂಡಿಲ್ಲ. हमको कहते हैं अपने को आत्मा समझ बाप को याद करो, जो बाप इसमें विराजमान है यहाँ विराजमान है, उनको याद करना पड़ता है. ಬಾಬಾ ನಮಗೆ ಹೇಳ್ತಿದ್ದಾರೆ, ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿರಿ. ಯಾವ ತಂದೆ ಇವರಲ್ಲಿ ವಿರಾಜಮಾನ ಆಗಿದ್ದಾರೋ ಇಲ್ಲಿಯೂ ವಿರಾಜಮಾನ ಆಗಿದ್ದಾರೆ, ಅವರನ್ನು ನೆನಪು ಮಾಡಬೇಕಾಗ್ತದೆ. ಬಹುತ್ ಬಚ್ಚೆ ಹೇ ಜಿನ್ಕೋ ಯ ನಿಶ್ಚಯ ಹಿ ನಹೀ ಹೈ कि ಶುಭಾಬಾ ಬ್ರಹ್ಮ ತನ್ನ ದ್ವಾರ ಹಮ್ಕೋ ಸಿಕ್ಲಾ ರಹೆ ಹೇ. ಶುಭಾಬಾ ಹೇಳ್ತಿದ್ದಾರೆ, ಭಾಳ ಜನ ಮಕ್ಕಳಿದ್ದಾರೆ, ಕೆಲವರಿಗೆ ಇದು ನಿಶ್ಚಯನೇ ಇಲ್ಲ, ಏನಂದರೆ ಶುಭಾಬಾ ಬ್ರಹ್ಮನ ತನುವಿನ ಮೂಲಕ ನಮಗೆ ಕಲಿಸ್ತಿದ್ದಾರೆ. ಜೈಸೆ ಅವ್ರ ಲೋಗ್ कहते हैं हम कैसे निश्चय करें, ऐसे यहाँ भी है. ಹೇಗೆ ಬೇರೆಯವರು ಹೇಳ್ತಾ ಇರ್ತಾರೆ ನಾವು ಹೇಗೆ ನಿಶ್ಚಯ ಮಾಡ್ಕೊಳ್ಳೋದು ಅಂತ, ಅದೇ ರೀತಿ ಇಲ್ಲಿ ಮಕ್ಕಳು ಹಾಗೆ ಇದ್ದಾರೆ ಅಂತಾರೆ ಬಾಬಾ. अगर पूरा निश्चय होता तो बहुत प्यार से बाप को याद करते करते अपने में बल भरते, बहुत सर्विस करते, क्योंकि सारे विश्व को पावन बनाना है ना. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಪೂರ್ಣ ನಿಶ್ಚಯ ಆಗಿದ್ದರೆ ಭಾಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಶಕ್ತಿ ತುಂಬಿಸ್ಕೊಳ್ತಾ ಇದ್ರಿ, ಬಹಳ ಸೇವೆ ಮಾಡ್ತಾ ಇದ್ರಿ. ಯಾಕಂದರೆ ಇಡೀ ವಿಶ್ವವನ್ನು ಪಾವನ ಮಾಡಬೇಕಲ್ವ. ಯೋಗ ಮೇ ಬಿ ಕಮ್ಮಿ ಹೇ ತೋ ಜ್ಞಾನ ಮೇ ಬಿ ಕಮ್ಮಿ ಹೇ. ಕೆಲವು ಮಕ್ಕಳು ಯೋಗದಲ್ಲಿನೂ ಕಡಿಮೆ ಇದ್ದಾರೆ, ಜ್ಞಾನದಲ್ಲಿನೂ ಕಡಿಮೆ ಇದ್ದಾರೆ. ಸುನ್ತೆ ತೋ ಹೇ ಪರಂತು ಧಾರಣಾ ನಹೀ ಹೋತಿ ಹೇ. ಧಾರಣಾ ಅಗರ್ ಹೋ ತೋ ಫಿರ್ ಔರೋಂ ಕೋ ಬಿ ಧಾರಣಾ ಕರಾವೆ.
ಬಾಬಾ ಹೇಳ್ತಾರೆ ಕೇಳ್ತಾರೆ, ಆದರೆ ಧಾರಣೆ ಆಗೋದಿಲ್ಲ. ಅಕಸ್ಮಾತ್ ಧಾರಣೆ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಧಾರಣೆ ಮಾಡಿಸ್ತಿದ್ರು. ಬಾಬಾನೇ समझाया था, वो लोग कॉन्फ्रेंस आदि करते रहते हैं, विश्व में शांति चाहते हैं, परंतु विश्व में शांति कब थी, किस प्रकार हुई थी, वह कुछ भी नहीं जानते. ಬಾಬಾ ತಿಳಿಸ್ಕೊಡ್ತಾರೆ, ಅವರೆಲ್ಲ ಕಾನ್ಫರೆನ್ಸ್ ಮಾಡ್ತಾ ಇರ್ತಾರೆ, ವಿಶ್ವದಲ್ಲಿ ಶಾಂತಿ ಬಯಸ್ತಾರೆ, ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು, ಯಾವ ಕಾರಣದಿಂದ ಆಗಿತ್ತು ಅಥವಾ ಯಾವ ಪ್ರಕಾರದಾಗಿತ್ತು ಏನೂ ತಿಳ್ಕೊಂಡಿಲ್ಲ. ಕಿಸ್ ಪ್ರಕಾರ ಕಿ ಶಾಂತಿ ಇತ್ತಿ ವೈ ಚಾಹಿಯೇನಾ. ಬಾಬಾ ಹೇಳ್ತಾರೆ ಯಾವ ಪ್ರಕಾರದ ಶಾಂತಿ ಇತ್ತು ಅದೇ ಬೇಕಲ್ವಾ. ಯಾ ತೋ ತುಮ್ ಬಚ್ಚೆ ಹಿ ಜಾನ್ತೆ ಹೋ, ವಿಶ್ವ ಮೇ ಸುಖ ಶಾಂತಿ ಕಿ ಸ್ಥಾಪನಾ ಅಬ್ ಹೋ ರಹಿ ಹೈ. ಇದನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಈಗ ಆಗ್ತಾ ಇದೆ. बाप आया हुआ है, कैसे यह दिलवाड़ा मंदिर है, आदि देव भी है और ऊपर में विश्व में ಶಾಂತಿ ಕಾ ನಜಾರಾ भी है. ಬಾಬಾ ಹೇಳ್ತಾರೆ ಈಗ ಬಾಬಾ ಬಂದಿದ್ದಾರೆ, ಹೇಗೆ ಈ ದಿಲ್ವಾಡ ಮಂದಿರ ಇದೆ, ಆದಿದೇವನೂ ಇದ್ದಾರೆ, ಮೇಲ್ಗಡೆ ವಿಶ್ವದಲ್ಲಿ ಶಾಂತಿಯ ಒಂದು ದೃಶ್ಯನೂ ಕೂಡ ಇದೆ. ಕहाँ भी कॉन्फ्रेंस आदि में तुमको बुलाते हैं तो तुम पूछो विश्व में शांति किस प्रकार की चाहिए. ಬಾಬಾ ಹೇಳ್ತಾರೆ ನಿಮಗೆಲ್ಲಾದರೂ ಒಂದು ಕಡೆ ಕಾನ್ಫರೆನ್ಸಿಗೆ ನಿಮಗೆ ಕರೆದ್ರೆ ವಿಶ್ವದಲ್ಲಿ ನೀವು ಯಾವ ಪ್ರಕಾರದ ಶಾಂತಿ ಬಯಸ್ತೀರಿ ಅಂತ ಕೇಳ್ರಿ. ಇನ್ನು ಲಕ್ಷ್ಮೀನಾರಾಯಣ ಕೆ ರಾಜ್ಯ ಮೇ ವಿಶ್ವ ಮೇ ಶಾಂತಿ ಇತ್ತಿ, ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ವತ್ತು ದಿಲ್ವಾಡ ಮಂದಿರ ಮೇ ಪೂರಾ ಯಾದಗಾರ್ ಹೇ, ವಿಶ್ವ ಮೇ ಶಾಂತಿ ಕಾ ಸ್ಯಾಂಪಲ್ ತು ಚಾಹಿಯೇನಾ. ಬಾಬಾ ಹೇಳ್ತಿದ್ರೆ ಈ ದಿಲ್ವಾಡ ಮಂದಿರದಲ್ಲಿ ಪೂರ್ಣ ಯಾದಗಾರ್ ಇರೋದು, ವಿಶ್ವದಲ್ಲಿ ಶಾಂತಿಯ ಉದಾಹರಣೆ ಬೇಕಲ್ವಾ. ಲಕ್ಷ್ಮೀನಾರಾಯಣ ಕೆ ಚಿತ್ರ ಸೆ ಭಿ ಸಮಸ್ತೆ ನೈ ಹೈ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣ ಚಿತ್ರ ನೋಡಿನೂ ತಿಳ್ಕೊಳ್ಳೋದಿಲ್ಲ. ಪತ್ತರ್ ಬುದ್ಧಿ ಹೇನಾ तो उन्हों को बताना चाहिए कि हम बता सकते हैं विश्व में शांति का सैंपल तो एक लक्ष्मी नारायण है, और फिर इन्हों की राजधानी भी देखना चाहते हो तो वह भी दिलवाड़ा मंदिर में चलकर देखो. ಅವರಿಗೆ ಹೇಳಬೇಕು, ನಾವು ಹೇಳ್ತೇವೆ ವಿಶ್ವದಲ್ಲಿ ಶಾಂತಿಯ ಉದಾಹರಣೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಫಿರ್ ಇನ್ಹೋಂಕಿ ರಾಜಧಾನಿ ಬಿ ದೇಖ್ನಾ ಚಾಹತಿ, ಮತ್ತು ನೀವು ಅವ್ರ ರಾಜಧಾನಿ ನೋಡ್ಲಿಕ್ಕೆ ಬಯಸ್ತೀರಿ ಅಂತಂದರೆ ಈ ದಿಲ್ವಾಡ ಮಂದಿರಕ್ಕೆ ಹೋಗಿ ನೋಡ್ರಿ ಅಂತ. ಮಾಡೆಲ್ ಹಿ ದಿಖಾಯಾ ಜಾಯೇಗಾನ ವ ಚಲ್ಕರ್ ಆಬು ಮೇ ದೇಖೋ, ಮಾಡೆಲ್ಲೇ ತೋರಿಸ್ಲಾಗ್ತದೆ ತಾನೇ, ನೀವು ಅದನ್ನು ಹೋಗಿ ಆಬುವಿನಲ್ಲಿ ನೋಡ್ರಿ. ಮಂದಿರ್ ಬನಾನೆ ವಾಲೆ ಖುದ್ ನೈ ಜಾನ್ತೆ ಜಿನ್ಹೋನೆ ಹಿ ಬೈಟ್ ಯಾ ಯಾದಗಾರ್ ಬನಾಯ ಹೇ. ಬಾಬಾ ಹೇಳ್ತೀರಿ ಮಂದಿರ ಕಟ್ಟಿಸಿದವರು ಕೂಡ ಸ್ವಯಂ ತಿಳ್ಕೊಂಡಿರೋದಿಲ್ಲ, ಯಾರಿದನ್ನು ಕುತ್ಕೊಂಡು ಯಾದಗಾರ್ ಮಾಡಿದ್ರೋ ಅವರೇ ಕೂಡ ಇದನ್ನು ತಿಳ್ಕೊಂಡಿಲ್ಲ. ಜಿಸ್ಕಾ ದಿಲ್ವಾಡ ಮಂದಿರ್ ನಾಮ್ ರಖ ದಿಯಾ ಹೇ, ಅದಕ್ಕೆ ಕೇವಲ ದಿಲ್ವಾಡ ಮಂದಿರ ಅಂತ ಹೆಸರಿಟ್ರವರು. ಆದಿದೇವ್ ಕೋ ಬಿ ಬಿಟಾಯ ಹೇ, ಊಪರ್ ಮೇ ಸ್ವರ್ಗ ಬಿ ದಿಖಾಯ ಹೇ. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರದಲ್ಲಿ ಆದಿದೇವನನ್ನು ಕೂಡಿಸಿದ್ದಾರೆ, ಮೇಲ್ಗಡೆ ಸ್ವರ್ಗವನ್ನು ತೋರಿಸಿದ್ದಾರೆ. ಜೈಸೆ ವ ಜಡ್ ಹೇ ಜೈಸೆ ತುಮ್ ಚೈತನ್ಯ, ಹೇಗೆ ಅಲ್ಲಿ ಜಡ ಇದೆಯೋ ಅದೇ ರೀತಿ ಇಲ್ಲಿ ಚೈತನ್ಯದಲ್ಲಿದ್ದೀರಾ. ಇನ್ಕೋ ಚೈತನ್ಯ ದಿಲ್ವಾಡ ನಾಮ್ ರಖ ಸಕ್ತೆ ಹೇ. ಬಾಬಾ ಹೇಳ್ತಾರೆ ಈ ಅಬುವಿಗೆ ನೀವು ಚೈತನ್ಯ ದಿಲ್ವಾಡ ಅಂತ ಹೆಸರಿಡ್ಬೋದು, ಪರಂತು ಪತಾ ನಹಿ ಕಿತ್ನಿ ಭೀಡ್ ಹೋ ಜಾಯ್, ಅಕಸ್ಮಾತ್ ಇದರ ಹೆಸರು ಪ್ರಸಿದ್ಧ ಆಗಿಬಿಟ್ರೆ ಬಾಬಾ ಹೇಳ್ತಾರೆ ಎಷ್ಟು ಜನಜಂಗುಳಿ ಆಗಿಬಿಡ್ಬೋದು. ಮನುಷ್ಯ ಹಿ ಮೂಂಜ್ ಜಾಯ್ ಯ ಫಿರ್ ಕ್ಯಾ ಹೇ, ಮನುಷ್ಯರೇ ಗೊಂದಲದಲ್ಲಿ ಬರ್ತಾರೆ ಇದೇನಿದು ಅಂತ. ಸಮझाने में बड़ी मेहनत लगती है, बहुत बच्चे भी नहीं समझते हैं. ಬಾಬಾ ಹೇಳ್ತಾರೆ ತಿಳಿಸ್ಕೊಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಭಾಳ ಜನ ಮಕ್ಕಳು ಇದನ್ನು ತಿಳ್ಕೊಳ್ಳೋದಿಲ್ಲ. ಬಲ್ ದರ್ ಪರ್ ಪಾಸ್ ಮೇ ಬೈಟೆ ಹೇ ಸಮಸ್ತೆ ಕುಚ್ ಭಿ ನೈ ಹೇ. ಬಾಬಾ ಹೇಳ್ತಾರೆ ಕೇವಲ ಹತ್ತಿರ ಕೂತ್ಕೊಂಡಿದ್ದಾರೆ, ಆದರೆ ತಿಳ್ಕೊಂಡೇ ಇಲ್ಲ. ಪ್ರದರ್ಶನಿ ಮೇ ಅನೇಕ ಪ್ರಕಾರಕ್ಕೆ ಮನುಷ್ಯ ಜಾತೆ ಹೇ, ಡೇರ್ ಮಠ ಪಂಥ ಹೇ, ವೈಷ್ಣವ ಧರ್ಮ ವಾಲೆ ಭಿ ಹೇ. ಬಾಬಾ ಹೇಳ್ತಾರೆ ಪ್ರದರ್ಶನಿಯಲ್ಲಿ ಅನೇಕ ಪ್ರಕಾರದ ಮನುಷ್ಯರು ಹೋಗ್ತಾರೆ, ಭಾಳಷ್ಟು ಮಠ ಪಂಥಗಳಿವೆ, ವೈಷ್ಣವ ಧರ್ಮದವರು ಇದ್ದಾರೆ. ವೈಷ್ಣವ ಧರ್ಮಕ ಅರ್ಥಿ ನೈ ಸಮಸ್ತೆ. ಬಾಬಾ ಹೇಳ್ತಾರೆ ವೈಷ್ಣವ ಧರ್ಮದ ಅರ್ಥವನ್ನು ಕೂಡ ತಿಳ್ಕೊಂಡಿಲ್ಲ. ಶ್ರೀಕೃಷ್ಣ ಕಿ ಬಾದಶಾಹಿ ಕಾ ಹೇ ಜಾನ್ತೆ ಹಿ ನಹಿ, ಶ್ರೀಕೃಷ್ಣ ಕಿ ರಾಜಾಯಿ ಕೋ ಭಿ ಸ್ವರ್ಗ ವೈಕುಂಠ ಕಹಾ ಜಾತಾ ಹೇ. ಶ್ರೀಕೃಷ್ಣನ ರಾಜ್ಯಭಾಗ್ಯ ಎಲ್ಲಿದೆ ತಿಳ್ಕೊಂಡೇ ಇಲ್ಲ. ಶ್ರೀಕೃಷ್ಣನ ರಾಜ್ಯಕ್ಕೆ ಸ್ವರ್ಗ ವೈಕುಂಠ ಅಂತ ಹೇಳಲಾಗ್ತದೆ. ಬಾಬಾನೇ ಕಹಾತಾ ಜಹಾ ಬುಲಾಯ ಹೋ ವಹಾ ಜಾಕರ್ ತುಮ್ ಸಮझाओ ವಿಶ್ವ ಮೇ ಶಾಂತಿ ಕಬ್ತಿ. ಬಾಬಾ ಹೇಳ್ತಾರೆ ನಿಮಗೆಲ್ಲಾದರೂ ಕರೆದ್ರೆ ಅಲ್ಲಿ ಹೋಗಿ ಇದನ್ನು ತಿಳಿಸ್ಕೊಡ್ರಿ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಅಂತ. ಯಾ ಆಬು ಸಬ್ಸೆ ಊಂಚತೆ ಊಂಚ ತೀರ್ಥ ಹೇ ಕ್ಯೂಂಕಿ ಯಹಾ ಬಾಪ್ ವಿಶ್ವ ಕಿ ಸದ್ಗತಿ ಕರ್ ರಹಿ ಹೈ. ಬಾಬಾ ಹೇಳ್ತಾರೆ ಈ ಆಬು ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ,
ಎಲ್ಲಕ್ಕಿಂತ ಶ್ರೇಷ್ಠ ತೀರ್ಥಸ್ಥಾನವಾಗಿದೆ. ಏಕೆಂದರೆ ಇಲ್ಲಿ ಸ್ವಯಂ ಪರಮಾತ್ಮ ತಂದೆಯ ರೂಪದಲ್ಲಿ ವಿಶ್ವದ ಸದ್ಗತಿ ಮಾಡ್ತಾ ಇದ್ದಾರೆ. ಆಬೂ ಪಹಾಡಿ ಪರ್ ಉನ್ಕಾ ಸ್ಯಾಂಪಲ್ ದೇಖ್ನಾ ಹೋ ತೋ ಚಲ್ಕರ್ ದಿಲ್ವಾಡ ಮಂದಿರ ದೇಖೋ. ಬಾಬಾ ಹೇಳ್ತಿದ್ದಾರೆ, ಆಬೂ ಬೆಟ್ಟದ ಮೇಲೆ ಅದರ ಉದಾಹರಣೆ ನೋಡಬೇಕು ಅಂತಂದರೆ ದಿಲ್ವಾಡ ಮಂದಿರಕ್ಕೆ ಹೋಗಿ ನೋಡ್ರಿ ಅಂತ. ವಿಶ್ವ ಮೇ ಶಾಂತಿ ಕೈಸೆ ಸ್ಥಾಪನ್ ಕೀತಿ ಉನ್ಕಾ ಸ್ಯಾಂಪಲ್ ಹೇ. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ತಂದೆ ಹೇಗೆ ಮಾಡಿದರು ಅನ್ನುವಂತಹ ಉದಾಹರಣೆ ಇದೆ ಅಲ್ಲಿ. ಸುನ್ಕರ್ ಬಹುತ್ ಖುಷ್ ಹೋಂಗೆ, ಜೈನಿ ಲೋಗ್ ಭಿ ಖುಷ್ ಹೋಂಗೆ. ಬಾಬಾ ಹೇಳ್ತಾರೆ ಅದನ್ನು ಕೇಳಿ ಭಾಳ ಖುಷಿ ಆಗ್ತಾರೆ. ಈ ಜೈನರು ಕೂಡ ಭಾಳ ಖುಷಿ ಆಗ್ತಾರೆ. ತುಮ್ ಕಹೆಂಗೆ ಪ್ರಜಾಪಿತ ಬ್ರಹ್ಮ ಹಮಾರ ಬಾಪ್ ಹೇ ಆದಿದೇವ್. ಬಾಬಾ ಹೇಳ್ತಾರೆ ನೀವು ಹೇಳ್ತೀರಿ ಈ ಪ್ರಜಾಪಿತ ಬ್ರಹ್ಮ ನಮ್ಮ ತಂದೆ ಆದಿದೇವ. ತುಮ್ ಸಮझाते हो फिर भी समझते नहीं है. कहते ब्रह्मा कुमारी आप पता नहीं क्या कहती है. ಬಾಬಾ ಹೇಳ್ತಾರೆ ನೀವು ತಿಳಿಸ್ಕೊಟ್ರು ಅವ್ರು ತಿಳ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರಂತೆ ಈ ಬ್ರಹ್ಮ ಕುಮಾರರು ಏನೇನು ಹೇಳ್ತಾರಪ್ಪ ಅಂತ. तुम बच्चों को आबू की बहुत ऊंची महिमा करके समझाना चाहिए. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ಈ ಮೌಂಟ್ ಅಬೂವಿನ ಬಹಳ ಶ್ರೇಷ್ಠ ಮಹಿಮೆ ಮಾಡಿ ಅವ್ರಿಗೆಲ್ಲ ತಿಳಿಸ್ಕೊಡ್ಬೇಕು. ಆಬೂ ಹೇ ಬಡೇತೆ ಬಡ ತೀರ್ಥ, ಬಾಂಬೆ ಮೇ ಬಿ ಸಮझा सकते हो. ಆಬೂ ಪಹಾಡ್ ಬಡೇತೆ ಬಡ ತೀರ್ಥ. ಬಾಬಾ ಹೇಳ್ತಾರೆ ಈ ಮೌಂಟ್ ಅಬೂ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ಬಾಂಬೆಯಲ್ಲೂ ಕೂಡ ನೀವು ತಿಳಿಸ್ಕೊಡ್ಬೋದು ಆಬೂ ಬೆಟ್ಟ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. क्योंकि परमपिता परमात्मा ने आबू में आकर स्वर्ग की स्थापना की है. ಯಾಕೆಂದರೆ ಸ್ವಯಂ ಪರಮಾತ್ಮ ಆಬುವಿನಲ್ಲಿ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದಾರೆ. ಕೈಸೆ ಸ್ವರ್ಗ ಕಿ ರಚನಾ ರಚಿ है वह स्वर्ग और आदिदेव का मॉडल सब आबू में है जिसको कोई भी मनुष्य समझते नहीं. ಬಾಬಾ ಹೇಳ್ತಾರೆ ಹೇಗೆ ಸ್ವರ್ಗದ ರಚನೆ ಮಾಡಿದರು ಅನ್ನೋದನ್ನು ಆ ಸ್ವರ್ಗ ಮತ್ತು ಆದಿದೇವನ ಮಾಡೆಲ್ ಆಬುವಿನಲ್ಲಿದೆ. ಅದನ್ನು ಯಾವುದೇ ಮನುಷ್ಯರು ಕೂಡ ತಿಳ್ಕೊಂಡಿಲ್ಲ. ಹಮ್ ಜಬ್ ಜಾನ್ತೆ ಹೇ ತುಮ್ ನಹೀ ಜಾನ್ತೆ ಹೋ ಇಸ್ಲಿಯೇ ಹಮ್ ತುಮಕೋ ಸಮझाते. ನಾವೀಗ ತಿಳ್ಕೊಂಡಿದ್ದೇವೆ, ನೀವು ತಿಳ್ಕೊಂಡಿಲ್ಲ, ಅದಕ್ಕೆ ನಾವೀಗ ನಿಮಗೆ ತಿಳಿಸ್ಕೊಡ್ತೇವೆ ಅಂತ ಹೇಳಬೇಕು ಅಂತ ಬಾಬಾ ಹೇಳ್ತಾರೆ. ಪಹಲೆ तो तुम पूछो कि विश्व में शांति किस प्रकार चाहते हो कभी देखा है. ಫಸ್ಟ್ ಅವ್ರಿಗೆ ಕೇಳಬೇಕಂತೆ ವಿಶ್ವದಲ್ಲಿ ಶಾಂತಿ ಯಾವ ಪ್ರಕಾರದ ನೀವು ಬಯಸ್ತೀರಾ, ಯಾವಾಗ ನೋಡಿದ್ದೀರಿ ಶಾಂತಿ ಇತ್ತು ಅನ್ನೋದು. विश्व में शांति तो इनके राज्य में थी. एक ही आदि सनातन देवी देवता धर्म था. इनकी डिनाइस्टी का राज्य था. ಬಾಬಾ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಅಂತೂ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿತ್ತು. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಇವರ ಮನೆತನದ ರಾಜ್ಯ ಇತ್ತು. ಚಲೋ ತೋ ಇನ್ಹೋಂಕಿ ರಾಜಧಾನಿ ಕಾ ಮಾಡೆಲ್ ಆಬೂ ಮೇ ತುಮಕೋ ದಿಖಾವೆ. ಅವ್ರಿಗೆ ಹೇಳಬೇಕಂತೆ ನಡೀರಿ ನಾವು ನಿಮಗೆ ರಾಜಧಾನಿಯ ಮಾಡೆಲ್ ಆಬುವಿನಲ್ಲಿ ತೋರಿಸ್ತೇವೆ ಅಂತ. ಯತೋ ಹೈ ಹಿ ಪುರಾನಿ ಪತಿ ದುನಿಯಾ, ಇದಂತೂ ಹಳೆಯ ಪತಿತ ಜಗತ್ತು. ನೈ ದುನಿಯಾ ತೋ ನಹಿ ಕಹೆಂಗೆನಾ, ನೈ ದುನಿಯಾ ಕಾ ಮಾಡೆಲ್ ತೋ ಯಾ ಹೇ, ನೈ ದುನಿಯಾ ಅಬ್ ಸ್ಥಾಪನ್ ಹೋ ರಹಿ ಹೇ. ಬಾಬಾ ಹೇಳ್ತಾರೆ ಹೊಸ ಜಗತ್ತಂತ ಹೇಳೋದಿಲ್ಲ ಅಲ್ವಾ, ಹೊಸ ಜಗತ್ತಿನ ಮಾಡೆಲ್ ಇಲ್ಲಿದೆ, ಹೊಸ ಜಗತ್ತು ಈಗ ಸ್ಥಾಪನೆ ಆಗ್ತಿದೆ. ತುಮ್ ಜಾನ್ತೆ ಹೋ ತಬ್ ಬತ್ಲಾತೆ ಹೋ, ಸಭಿ ನೈ ಜಾನ್ತೆ ಹೇ ನ ಬತ್ಲಾತೆ ಹೇ ನ ಸಮಜ್ ಮೇ ಆ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ ನೀವು ತಿಳ್ಕೊಂಡಿದ್ದೀರಾ, ಅದಕ್ಕೆ ಬೇರೆಯವ್ರಿಗೆ ತಿಳಿಸ್ಕೊಡ್ತೀರಾ. ಎಲ್ಲರೂ ತಿಳ್ಕೊಂಡಿಲ್ಲ, ಅದಕ್ಕೆ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ರೆ ಅವ್ರಿಗೆ ತಿಳುವಳಿಕೆಯಲ್ಲೂ ಬರೋದಿಲ್ಲ. ಬಾತ್ ಹೇ ಬಹುತ್ ಸಾಜ್, ऊपर में स्वर्ग की राजधानी खड़ी है, नीचे आदिदेव बैठा है जिसको एडम भी कहते हैं. ಬಾಬಾ ಹೇಳ್ತಾರೆ ಮಾತು ಭಾಳ ಸಹಜ ಇದೆ. ಮೇಲ್ಗಡೆ ಸ್ವರ್ಗದ ರಾಜಧಾನಿ ನಿಂತ್ಕೊಂಡಿದೆ, ಕೆಳಗಡೆ ಆದಿದೇವ ಕುತ್ಕೊಂಡಿದ್ದಾರೆ, ಅವ್ರಿಗೆ ಆ್ಯಡಮ್ ಅಂಥೇಳಿ ಕರೀತಾರೆ. ವಹ ಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಐಸಿ ತುಮ್ ಮಹಿಮಾ ಸುನಾಯಂಗೆ ತು ಸುನ್ಕರ್ ಖುಷ್ ಹೋಂಗೆ. ಅವ್ರಿಗೆ ಹೇಳಲಾಗ್ತದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಈ ರೀತಿ ನೀವು ಕುತ್ಕೊಂಡು ಮಹಿಮೆ ಮಾಡಿದರೆ ಕೇಳಿ ಭಾಳ ಜನ ಖುಷಿಯಾಗ್ತಾರೆ. ಹೈ ಬಿ ಬರೋಬರ್ एक्यूरेट करो तो तुम श्री कृष्ण की महिमा करते हो परंतु तुम जानते हो कुछ नहीं हो. ಬಾಬಾ ಹೇಳ್ತಾರೆ ಹಂಗೆ ನೋಡಿದರೆ ಎಕ್ಯುರೇಟ್ ಆಗಿದೆ. ಹೇಳಿ ನೀವು ಶ್ರೀಕೃಷ್ಣನ ಮಹಿಮೆ ಮಾಡ್ತೀರಾ, ಆದರೆ ನೀವು ಏನೂ ತಿಳ್ಕೊಂಡೇ ಇಲ್ಲ. ಶ್ರೀಕೃಷ್ಣ ತೋ ವೈಕುಂಠ ಕಾ ಮಹಾರಾಜ ವಿಶ್ವ ಕಾ ಮಾಲೀಕ. ಶ್ರೀಕೃಷ್ಣ ವೈಕುಂಠದ ಮಹಾರಾಜ, ವಿಶ್ವಕ್ಕನೇ ಮಾಲೀಕನಾಗಿದ್ದ. ಉಸ್ಕಾ ತುಮ್ ಮಾಡೆಲ್ ದೇಖ್ನಾ ಚಾಹತೆ ಹೋ ತೋ ಚಲೋ ಆಬೂ ಮೇ ತುಮಕೋ ವೈಕುಂಠ ಕಾ ಮಾಡೆಲ್ ದಿಕ್ಲಾಯಂಗೆ. ಅವ್ರಿಗೆ ಹೇಳಬೇಕಂತೆ ನೀವು ಮಾಡೆಲ್ ನೋಡಬೇಕು ಅಂತ ಬಯಸ್ತೀರಿ ಅಂದರೆ ಆಬುವಿಗೆ ಬನ್ನಿರಿ, ನಿಮಗೆ ವೈಕುಂಠದ ಮಾಡೆಲ್ ತೋರಿಸ್ತೀವಿ ಅಂತ. ಕೈಸೆ ತುಮ್ ಪುರುಷೋತ್ತಮ ಸಂಗಮ ಯುಗ್ ಪರ್ ರಾಜಯೋಗ सीखते हो जिससे फिर विश्व के मालिक बने हैं वह भी मॉडल दिखावे.
ಬಾಬಾ ಹೇಳ್ತಾರೆ ಹೇಗೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗ ಕಲ್ತ್ರಿ, ಅದರಿಂದ ನೀವು ವಿಶ್ವದ ಮಾಲೀಕರಾದ್ರಿ, ಆ ಮಾಡೆಲ್ಲು ಕೂಡ ತೋರಿಸ್ತೇವೆ. संगम युग की तपस्या भी दिखाए, प्रैक्टिकल जो हुआ था का यादगार दिखाए. ಸಂಗಮ ಯುಗದ ತಪಸ್ಸನ್ನು ಕೂಡ ತೋರಿಸ್ತೇವೆ. ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲ್ ಏನು ನಡೆದು ಹೋಗಿತ್ತೋ ಅದರ ಯಾದಗಾರ್ ತೋರಿಸಲಾಗ್ತದೆ. ಶಿವಬಾಬಾ जिसने लक्ष्मी नारायण का राज्य स्थापन किया उनका भी चित्र है, अंबा का भी मंदिर है. ಬಾಬಾ ಹೇಳ್ತಾರೆ ಶಿವಬಾಬಾ ಯಾವ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಮಾಡಿದರು ಅವ್ರದ್ದು ಚಿತ್ರ ಇದೆ, ಅಂಬೆಯ ಮಂದಿರನೂ ಇದೆ. अंबा को तो 10-20 भुजाएँ नहीं हैं, भुजाएँ तो 2 ही होती है ना. ಬಾಬಾ ಹೇಳ್ತಾರೆ ಅಲ್ಲಿ ಅಂಬೆಗೆ 10-20 ಭುಜ ತೋರಿಸ್ತಾರೆ, ಆ್ಯಕ್ಚುಲಿ 10-20 ಭುಜಗಳಿಲ್ಲ, ಭುಜ ಇರೋದೇ 2. ತುಮ್ ಆವೋ ತೋ ತುಮಕೋ ದಿಖಾಯೆ, ವೈಕುಂಠ ಬಿ ಆಬು ಮೇ ದಿಖಾಯೆ. ನೀವು ಬಂದರೆ ನಾವು ನಿಮಗೆ ತೋರಿಸ್ತೇವೆ, ವೈಕುಂಠನೂ ಕೂಡ ಆಬುವಿನಲ್ಲೇ ತೋರಿಸ್ತೇವೆ. आबू में ही बाप ने आकर सारे विश्व को ಹೆವಿನ್ ಬನಾಯ ಹೇ, ಸದ್ಗತಿ ದಿ ಹೇ. ತಂದೆ ಈ ಮೌಂಟ್ ಆಬೂದಲ್ಲಿನೇ ಬಂದು ಇಡೀ ವಿಶ್ವವನ್ನು ಸ್ವರ್ಗ ಮಾಡಿದರು, ಸದ್ಗತಿ ಕೊಟ್ಟರು. आबू सबसे बड़ा तीर्थ है, सब धर्म वालों की सदगति करने वाला एक ही बाप है, उनका यादगार चलो तो आपको आबू में दिखाए. ಬಾಬಾ ಹೇಳ್ತಿದ್ದಾರೆ ಮೌಂಟ್ ಆಬು ಎಲ್ಲಕ್ಕಿಂತ ದೊಡ್ಡ ಶ್ರೇಷ್ಠವಾದ ತೀರ್ಥಸ್ಥಾನವಾಗಿದೆ. ಎಲ್ಲ ಧರ್ಮದವರಿಗೂ ಸದ್ಗತಿ ಮಾಡುವಂತಹ ತಂದೆ ಒಬ್ಬರೇ ಆಗಿದ್ದಾರೆ. ಅವ್ರ ಯಾದಗಾರ್ ನೀವು ಬಂದರೆ ನಾವು ನಿಮಗೆ ಆಬುವಿನಲ್ಲಿ ತೋರಿಸ್ತೇವೆ ಅಂತ. ಆಬು ಕಿ ತೋ ತುಮ್ ಬಹುತ್ ಮಹಿಮಾ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಮೌಂಟ್ ಅಬು ಬಗ್ಗೆ ನೀವು ಬಹಳ ಮಹಿಮೆ ಮಾಡ್ಬೋದು. ಮೌಂಟ್ ಅಬು ಪರಮಾತ್ಮ ಅವತರಣೆ ಆದಂಥ ಸ್ಥಾನ, ಪರಮಾತ್ಮನ ಜನ್ಮಸ್ಥಾನ, ಅದಕ್ಕೋಸ್ಕರದು ತೀರ್ಥಸ್ಥಾನ, ಹೀಗೆ ಅನೇಕ ಮಹಿಮೆಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ತುಮಕೋ ಸಬ್ ಯಾದಗಾರ್ ದಿಖಾಯೆ. क्रिश्चियन लोग भी जानना चाहते हैं प्राचीन भारत का राजयोग किसने सिखाया, क्या चीज़ थी. ಬಾಬಾ ಹೇಳ್ತಾರೆ ನೀವು ಅಲ್ಲಿಗೆ ಬಂದರೆ ನಾವೆಲ್ಲ ಯಾದಗಾರ್ ತೋರಿಸ್ತೇವೆ. ಕ್ರಿಶ್ಚಿಯನ್ರು ಕೂಡ ಬಯಸ್ತಾರೆ ಪ್ರಾಚೀನ ಭಾರತದ ರಾಜಯೋಗ ಯಾರು ಕಲಿಸಿದ್ರು, ಅದು ಎಂತಹ ವಸ್ತುವಾಗಿತ್ತು. ಬೋಲೋ ಚಲೋ ಆಬು ಮೇ ದಿಖಾಯೆ. ವೈಕುಂಠ ಬಿ ಪೂರಾ ಎಕ್ಯುರೇಟ್ ಬನಾಯ ಹೇ ಉಪರ್ ಛತ್ ಮೇ. ಅವ್ರಿಗೆ ಹೇಳಬೇಕಂತೆ ನೀವು ಬಂದರೆ ಆಬುವಿನಲ್ಲಿ ನಾವು ನಿಮಗೆ ತೋರಿಸ್ತೇವೆ. ವೈಕುಂಠನೂ ಕೂಡ ಪೂರ್ಣ ಎಕ್ಯುರೇಟಾಗಿ ಮಾಡಿದರೆ ಮೇಲೆ ಛತ್ನಲ್ಲಿ. ತುಮ್ ಐಸಾ ನಹಿ ಬನಾ ಸಕ್ತೆ ಹೋ ತೋ ಯಾ ಅಚ್ಚಿ ರೀತಿ ಬತಾನಾ ಹೇ. ನೀವು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಟೂರಿಸ್ಟ್ ಧಕ್ಕಾ ಖಾತೆ ಹೇ ಯ ಬಿ ಆಕರ್ ಸಮझे. ಕೆಲವೊಂದು ಕಡೆ ಟೂರಿಸ್ಟ್ ಬಾಬಾ ಹೇಳ್ತಾರೆ ಪೆಟ್ಟು ತಿಂತಾ ಇರ್ತಾರೆ, ಅವರು ಬಂದು ತಿಳ್ಕೊಳ್ಬೇಕು. ತುಮಾರ ಆಬು ಕಾ ನಾಮ್ ಬಾಲಾ ಹೋ ಗಯಾ ತೋ ಬಹುತ್ ಆಯಂಗೆ. ಬಾಬಾ ಹೇಳ್ತಾರೆ ನಿಮ್ಮ ಮೌಂಟ್ ಅಬು ಬಗ್ಗೆ ಅಥವಾ ಆಬುವಿನ ಹೆಸರು ಪ್ರಸಿದ್ಧ ಆಗಿಬಿಟ್ರೆ ಭಾಳ ಜನ ಬರ್ತಾರೆ. ಆಬು ಬಹುತ್ ಮಶೂರ್ ಹೋ ಜಾಯೇಗ. ಆಬು ಭಾಳಷ್ಟು ಪ್ರಸಿದ್ಧ ಆಗಿಬಿಡ್ತದೆ. ಜಬ್ ಕೊಯ್ ಪೂछते कि विश्व में शांति कैसे हो, सम्मेलन आदि में निमंत्रण देते हैं, वो तो पूछना चाहिए विश्व में शांति कब थी या जानते हो. ಬಾಬಾ ಹೇಳ್ತಾರೆ ಈಗ ಯಾರಾದರೂ ಕೇಳ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗಿತ್ತು, ಹೇಗಿರಬೇಕು, ಸಮ್ಮೇಳನದಲ್ಲಿ ನಿಮಂತ್ರಣ ಕೊಟ್ಟಾಗ ನೀವು ಕೇಳಬೇಕಂತಾರೆ ಬಾಬಾ. ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಅದನ್ನು ತಿಳ್ಕೊಂಡಿದ್ದೀರಾ? ವಿಶ್ವ ಮೇ ಶಾಂತಿ ಕೈಸಿ ಥಿ, ಚಲೋ ಹಮ್ ಸಮझाए, ಮಾಡೆಲ್ ಆದಿ ಸಬ್ ದಿಖಾಯ್. ಬಾಬಾ ಹೇಳ್ತಿದ್ದಾರೆ ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಬನ್ನಿರಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ, ಮಾಡೆಲ್ ಎಲ್ಲ ತೋರಿಸ್ತೇವೆ. ಐಸಾ ಮಾಡೆಲ್ ಅವ್ರ ಕಹಾ ಭಿ ನಹೀ ಹೈ. आबू ही सबसे बड़ा ऊंचते ऊंच तीर्थ है जिसमें बाप ने आकर विश्व में ಶಾಂತಿ ಸರ್ವ ಕಿ ಸದ್ಗತಿ ಕಿ ಹೈ. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರದಲ್ಲಿರುವಂತಹ ಮಾಡೆಲ್ ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆಬುವೇ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ಅಲ್ಲಿ ತಂದೆನೇ ಬಂದು ವಿಶ್ವದಲ್ಲಿ ಶಾಂತಿ ಸರ್ವರ ಸದ್ಗತಿ ಮಾಡಿದ್ದಾರೆ. ಯ ಬಾತೆ ಅವ್ರ ಕೊಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಈ ಮಾತು ಬೇರೆ ಯಾರೂ ತಿಳ್ಕೊಂಡಿಲ್ಲ. ತುಮಾರೆ ಮೇ ಬಿ ನಂಬರ್ ವಾರ್ ಹೇ, बल बड़े महारथी म्यूज़ियम आदि संभालने वाले हैं, परंतु ठीक रीति किसको समझाते हैं वा नहीं. बाबा रीड तो करते रहते हैं ना. ಬಾಬಾ ಹತ್ರ ನಿಮ್ಮಲ್ಲಿ ಕೂಡ ನಂಬರ್ ವಾರ್ ಆಗಿದ್ದಾರೆ, ಬಲೆ ದೊಡ್ಡ ದೊಡ್ಡ ಮಹಾರಥಿಗಳು ಇದ್ದಾರೆ, ಮ್ಯೂಸಿಯಮ್ಮನ್ನೆಲ್ಲ ಸಂಭಾಲನೆ ಮಾಡುವಂಥವರು ಇದ್ದಾರೆ. ಆದರೆ ಸರಿಯಾಗಿ ಬೇರೆಯವ್ರಿಗೆ ತಿಳಿಸ್ಕೊಡ್ತಾರೋ ಇಲ್ಲವೋ ಇದನ್ನೆಲ್ಲ ಬಾಬಾ ನೋಡ್ತಾ ಇರ್ತಾರೆ. ಬಾಬಾ ಸಬ್ ಕುಚ್ ಜಾನ್ತೆ ಹೇ ಸಮಜ್ತೆ ಹೇ, ಜೋ ಬಿ ಜहाँ ಬಿ ಹೇ ಉನ್ಕೋ ಸಮಜ್ತೆ ಹೇ. ಬಾಬಾ ಹೇಳ್ತಿದ್ದಾರೆ ನಾನೆಲ್ಲವನ್ನ ತಿಳ್ಕೊಂಡಿದ್ದೀನಿ, ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವ್ರದ್ದೆಲ್ಲವನ್ನ ತಿಳ್ಕೊಂಡಿದ್ದೀನಿ. ಕೌನ್ ಕೌನ್ ಪುರುಷಾರ್ಥ ಕರ್ತೆ ಹೇ ಕ್ಯಾ ಪದ ಪಾಯೆಂಗೆ, ಇಸ್ ಸಮಯ ಅಗರ್ ಮರ್ ಪಡೆ ತೋ ಕುಚ್ ಬಿ ಪದ ಪಾ ನಹೀ ಸಕೆಂಗೆ.
ಬಾಬಾ ಹೇಳ್ತಾರೆ ಯಾರ್ಯಾರು ಪುರುಷಾರ್ಥ ಮಾಡ್ತಿದ್ದಾರೆ, ಏನು ಪದವಿ ಪಡ್ಕೊಳ್ತಾರೆ, ಈ ಸಮಯದಲ್ಲಿ ಅಕಸ್ಮಾತ್ ಶರೀರ ಬಿಟ್ಟರೆ ಏನು ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಾಬಾ ಹೇಳ್ತಾರೆ. ಯಾದ್ ಕಿ ಯಾತ್ರಾ ಕಿ ಮೆಹನತ್ ವ ಸಮಜ್ ನಹೀ ಸಕ್ತೆ. ನೆನಪಿನ ಯಾತ್ರೆಯ ಪರಿಶ್ರಮ ಅವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಪ ರೋज़ ರೋज़ ನೈ ಬಾತೆ ಸಮಜಾತೆ ಹೇ, ಐಸೆ ಐಸೆ ಸಮಜಾ ಕರ್ ಲೇ ಆವ್. ಬಾಬಾ ದಿನ ಹೊಸ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಈ ರೀತಿ ನೀವು ತಿಳಿಸ್ಕೊಟ್ಟವ್ರನ್ನ ಕರ್ಕೊಂಡು ಬನ್ನಿರಿ. ಯಾತೋ ಯಾದ್ಗಾರ್ ಕಾಯಂ ಹೇ. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರ್ ಯಾದ್ಗಾರ್ ಕಾಯಂ ಆಗಿದೆ. ಬಾಪ್ ಕತೆ ಮೈ ಬಿ ಯಾ ಹೂँ, ಆದಿದೇವ್ ಬಿ ಯಾ ಹೇ, ವೈಕುಂಠ ಬಿ ಯಾ ಹೇ. ಬಾಬಾ ಹೇಳ್ತಿದ್ದಾರೆ ನಾನು ಇಲ್ಲೇ ಇದ್ದೀನಿ, ಆದಿದೇವನೂ ಇಲ್ಲೇ ಇದ್ದಾರೆ, ವೈಕುಂಠನೂ ಇಲ್ಲೇ ಇದೆ. ಆಬು ಕಿ ಬಹುತ್ ಬಾರಿ ಮಹಿಮಾ ಹೋ ಜಾಯೇಗಿ, ಆಬು ಪತಾ ನಹಿ ಕ್ಯಾ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ಆಬುವಿನದು ಭಾಳ ಶ್ರೇಷ್ಠ ಮಹಿಮೆ ಆಗ್ತದೆ, ಆಬುವಿನ ಬಗ್ಗೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ, ಅಷ್ಟು ಶ್ರೇಷ್ಠ ಮಹಿಮೆ ಆಗಿಬಿಡ್ತದೆ. ಜೈಸೆ ದೇಖೋ ಕುರುಕ್ಷೇತ್ರಕ್ಕೂ ಅಚ್ಚಾ ಬನಾನೆ ಕೆ ಲಿಯೆ ಕರೋಡೋ ರೂಪಾಯಿ ಉಡಾತೆ ಇರತ್ತೆ. ಬಾಬಾ ಹೇಳ್ತಾರೆ ಈಗ ನೋಡ್ರಿ ಕುರುಕ್ಷೇತ್ರವನ್ನು ಚೆನ್ನಾಗಿ ಮಾಡಬೇಕು ಅಂತ ಕೋಟಿ ರೂಪಾಯಿ ಅಲ್ಲಿ ಹಾಳು ಮಾಡ್ತಾ ಇರ್ತಾರೆ. ಕಿತನೆ ಡೇರ್ ಮನುಷ್ಯ ಜಾಕರ್ ವहाँ ಇಕ್ಕಟ್ಟೆ ಹೋತೆ, ಇತನಿ ಬದ್ಬು ಗಂದಗಿ ಹೋತಿ ಹೇ ಬಾತ್ ಮತ್ ಪೂಛೋ. ಬಾಬಾ ಹೇಳ್ತಾರೆ ಅಲ್ಲಿ ಎಷ್ಟು ಮನುಷ್ಯರು ಹೋಗಿ ಒಟ್ಟು ಸೇರ್ತಾರೆ, ಎಷ್ಟೆಲ್ಲ ಕೊಳಕು ಅಲ್ಲಿ ಆಗ್ತದೆ, ಅದ್ರ ಮಾತೆ ಕೇಳಬೇಡ್ರಿ. ಕಿತನಿ ಭೀಡ್ ಹೋತಿ ಹೇ. ಸಮಾಚಾರ ಆಯಾ ತಾ ಕಿ ಭಜನ್ ಮಂಡಲಿ ಕಿ ಏಕ್ ಬಸ್ ನದಿ ಮೇ ಡೂಬ್ ಗೈ, ಯ ಸಬ್ ದುಃಖ ಹೇನಾ. ಬಾಬಾ ಸಮಾಚಾರ ಬಂದಿತ್ತು ಅಂತ ಹೇಳ್ತಾರೆ, ಒಂದು ಭಜನ ಮಂಡಲಿಯಲ್ಲಿ ನದಿ ಒಳಗೆ ಬಿದ್ದುಬಿಡ್ತು, ನದಿ ಒಳಗೆ ಬಿದ್ದು ಮುಳುಗೋಯಿತು, ಅದು ಕೂಡ ದುಃಖನೇ ಅಲ್ವಾ ಅಂತಾರೆ ಬಾಬಾ. ಒಮ್ಮೊಮ್ಮೆ ಎಷ್ಟೊಂದು ಅಲ್ಲಿ ಜನಜಂಗುಳಿ ಆಗಿಬಿಡ್ತದೆ. ಅಕಾಲ ಮೃತ್ಯು ಹೋತಿ रहती है, वहाँ तो ऐसे कुछ होता ही नहीं, यह सब बातें सो तुम समझा सकते हो. ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಅಕಾಲ ಮೃತ್ಯು ಆಗ್ತಾ ಇರ್ತದೆ, ಅಲ್ಲಿ ಇದು ಯಾವುದೇ ಇರೋದೇ ಇಲ್ಲ, ಇದೆಲ್ಲ ಮಾತು ನೀವು ತಿಳಿಸ್ಕೊಡ್ಬೇಕು ಅವರಿಗೆ. ಬಾತ್ಚೀತ್ ಕರ್ನೆವಾಲ ಬಡ ಸೆನ್ಸಿಬಲ್ ಚಾಯ್. ಬಾಬಾ ಹೇಳ್ತಾರೆ ಮಾತಾಡೋರು ಒಂದು ಸ್ವಲ್ಪ ಬುದ್ಧಿವಂತರು ಇರಬೇಕು. ಬಾಪ್ ಜ್ಞಾನ ಕಾ ಪಂಪ್ ಕರ್ ರಹೆ ಹೇ, ಬುದ್ಧಿ ಮೇ ಬಿಟಾ ರಹೆ ಹೇ. ಬಾಬಾ ಇಲ್ಲಿ ಜ್ಞಾನದ ಪಂಪ್ ಹಾಕ್ತಿದ್ದಾರೆ, ಬುದ್ಧಿಯಲ್ಲಿ ಕೂಡಿಸ್ತಿದ್ದಾರೆ. ದುನಿಯಾ ಥೋಡೆ ಇನ್ ಬಾತೋಂಕೋ ಸಮಸ್ತಿ ಹೇ. ಜಗತ್ತು ಈ ಮಾತನ್ನು ತಿಳ್ಕೊಳ್ತದೇನು, ವ ಸಮಸ್ತೆ ನೈ ದುನಿಯಾ ಕಾ ಸೈರ್ ಕರ್ನೆ ಜಾತೆ ಹೇ. ಅವ್ರೇನು ತಿಳ್ಕೊಳ್ತಾರೆ, ಬಾಬಾ ಹೇಳ್ತಾರೆ ಹೊಸ ಜಗತ್ತಿನ ಸೈರ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ. ಬಾಪ್ ಕತೆಯ ದುನಿಯಾ ಬು ಪುರಾನಿ ಗೈ ಕಿ ಗೈ, ವ ತೋ ಕತೆ 40,000 ವರ್ಷ ಪಡೆ ಹೇ. ಬಾಬಾ ಹೇಳ್ತಾರೆ ಈ ಜಗತ್ತು ಇನ್ನೇನು ಹೋಗೇ ಬಿಡ್ತು ಅಂತ. ಅವ್ರೇನು ಹೇಳ್ತಾರಂದರೆ ಇನ್ನೂ 40,000 ವರ್ಷ ಬಾಕಿ ಇದೆ. ತುಮ್ ತೋ ಬತ್ಲಾತೆ ಹೋ ಕಿ ಹಮಾರ ಕಲ್ಪ ಕಿ 5,000 ವರ್ಷ ಕಾ ಹೇ. ನಾವು ಹೇಳ್ತೇವೆ ನಾವು ಕಲ್ಪದ ಆಯುಷ್ಯನೇ 5,000 ವರ್ಷದ್ದು. ಪುರಾನಿ ದುನಿಯಾ ಕಾ ತೋ ಮೌತ್ ಸಾಮ್ನೆ ಖಡಾ ಹೇ, ಇಸ್ಕೋ ಕಹಾ ಜಾತೆ ಗೋರ್ ಅಂದಿಯಾರ. ಬಾಬಾ ಹೇಳ್ತಾರೆ ಹಳೆ ಜಗತ್ತಿನ ಸಾವು ಎದುರುಗಡೆನೇ ಇದೆ, ಇದಕ್ಕೆ ಹೇಳಲಾಗ್ತದೆ ಘೋರವಾದ ಅಂಧಕಾರ. ಕುಂಭಕರ್ಣಕ್ಕೆ ನೀಂದ ಮೇ ಸೋಯೆ ಪಡೆ ಹೇ. ಕುಂಭಕರ್ಣ ಆಧಾ ಕಲ್ಪ ಸೋತಾತ, ಆಧಾ ಕಲ್ಪ ಜಾಗ್ತಾತ. ತುಂಬ ಕುಂಭಕರ್ಣತೆ. ಬಾಬಾ ಹೇಳ್ತಿದ್ದಾರೆ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಎಲ್ಲರೂ. ಕುಂಭಕರ್ಣ ಅರ್ಧ ಕಲ್ಪ ಮಲಗಿರ್ತಿದ್ದ, ಅರ್ಧ ಕಲ್ಪ ಅವನು ಎದ್ದಿರ್ತಿದ್ದ ಅಂತ. ನೀವೆಲ್ಲರೂ ಕುಂಭಕರ್ಣರೇ ಇದ್ರಿ ಅಂತ ಹೇಳ್ತಾರೆ ಬಾಬಾ. ಯೇ ಕೇಲ್ ಬಡ ವಂಡರ್ಫುಲ್ ಹೇ, ಇನ್ ಬಾತೋಂಕೋ ಸಬ್ ತೊಡೆ ಸಮಜ್ ಸಕ್ತೆ. ಬಾಬಾ ಹೇಳ್ತಾರೆ ಈ ಆಟನೇ ಅದ್ಭುತವಾದದ್ದು, ಈ ಮಾತುಗಳನ್ನು ಎಲ್ಲರೂ ತಿಳ್ಕೊಳಕ್ಕೆ ಸಾಧ್ಯ ಏನು. ಕೈ ತೋ ಐಸೆ ಹಿ ಭಾವನಾ ಸೆ ಆ ಜಾತೆ ಹೇ, ಸುನ್ತೆ ಹೇ ವ ಸಬ್ ಜಾಗ್ ರಹೆ ಹೇ ತೋ ಚಲ್ ಪಡ್ತೆ ಹೇ. ಕೆಲವರು ಆ ರೀತಿ ಭಾವನೆ ಇಟ್ಕೊಂಡು ಬರ್ತಾರೆ, ಸುನ್ತೆ ಸಬ್ ಜಾ ರಹೆ ಹೇ ತೋ ಚಲ್ ಪಡ್ತೆ. ಅಂದರೆ ಬಾಬಾ ಹೇಳ್ತಾರೆ ಕೇಳ್ತಾರೆ ಇಲ್ಲೆಲ್ಲರೂ ಭಾಳ ಜನ ಹೋಗ್ತಾರೆ ಅಂದಾಗ ನಾನು ಹೋಗ್ತೀನಿ ಅಂತ ಬರ್ತಾರೆ. ಉನ್ಕೋ ಬತಾತೆ ಹೇ ಹಮ್ ಶಿವಬಾಬಾ ಪಾಸ್ ಜಾತೆ ಹೇ, ಶಿವಬಾಬಾ ಸ್ವರ್ಗ ಕಿ ಸ್ಥಾಪನಾ ಕರ್ ರಹೆ ಹೇ. ಆಮೇಲೆ ಅವ್ರಿಗೆ ಹೇಳ್ತೇವೆ ನಾವು ಶಿವಬಾಬನ ಹತ್ರ ಹೋಗ್ತೀವಿ, ಶಿವಬಾಬಾ ಸ್ವರ್ಗ ಸ್ಥಾಪನೆ ಮಾಡ್ತಿದ್ದಾರೆ. ಉಸ್ ಬೇಹದ್ ಕೆ ಬಾಪ್ ಕೋ ಯಾದ್ ಕರ್ನೆ ಸೆ ಬೇಹದ್ ಕಾ ವರ್ಷ ಮಿಲ್ತಾ ಹೇ ಬಸ್. ಬಾಬಾ ಹೇಳ್ತಾರೆ ಆ ಬೇಹದ್ದಿನ ತಂದೆಯನ್ನು ನೆನ್ಪು ಮಾಡೋದ್ರಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ, ಸಾಕು. तो वह भी कह देते ಶಿವಬಾಬಾ ಹಮ್ ಆಪ್ಕೆ ಬಚ್ಚೆ ಹೇ, ಆಪ್ಸೆ ವರ್ಷ ಜರೂರ್ ಲೇಂಗೆ. ಆಗ ಅವರು ಕೂಡ ಹೇಳ್ತಾರೆ ನಾವು ಶಿವಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೀವಿ, ನಿಮ್ಮಿಂದ ಆಸ್ತಿ ಅವಶ್ಯವಾಗಿ ತಗೊಳ್ತೇವೆ. ಬಸ್ ಬೇಡ ಪಾರ್ ಹೇ, ಭಾವನಾ ಕಾ ಬಾಡಾ ದೇಕೋ ಕಿತ್ನಾ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ಇಷ್ಟು ಹೇಳಿದರೆ ಸಾಕು, ದೋಣಿ ಪಾರ್ ಆಗಿಬಿಡ್ತದೆ. ಭಾವನೆಗೆ ಬಾಡಿಗೆ ನೋಡ್ರಿ ಎಷ್ಟು ಸಿಗ್ತದೆ ಅಂತಾರೆ ಬಾಬಾ. ಭಕ್ತಿ ಮಾರ್ಗ ಮೇ ತೋ ಹೈ ಅಲ್ಪಕಾಲ ಕಾ ಸುಖ, यहाँ तो तुम बच्चे जानते हो बेहद का बाप से बेहद का वर्षा मिलता है. ಭಕ್ತಿ ಮಾರ್ಗದಲ್ಲಿ ನೋಡ್ರಿ ಅಲ್ಪಕಾಲದ ಸುಖ,
ಇಲ್ಲಿ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ. ವತೋ ಹೇ ಭಾವನಾಕ ಅಲ್ಪಕಾಲಕ್ಕೆ ಸುಖಕ್ಕ ಬಾಡ. ಬಾಬಾ ಹೇಳ್ತಾರೆ ಅದು ಭಾವನೆ, ಅಲ್ಪಕಾಲದ ಸುಖಕ್ಕೆ ಬಾಡಿಗೆ. ಯಾ ತುಮಕೋ ಮಿಲಾ ಹೇ 21 ಜನ್ಮಕ್ಕಿಲೇ ಭಾವನಾಂಕ ಬಾಡ. ಬಾಬಾ ಹೇಳ್ತಾರೆ ಇಲ್ಲಿ ನಾವು ಮಕ್ಕಳಿಗೆ 21 ಜನ್ಮಗಳಿಗೋಸ್ಕರ ಭಾವನೆಗೆ ಬಾಡಿಗೆ. ಬಾಕಿ साक्षात्कार आदि में कुछ है ही नहीं. कोई कहते साक्षात्कार हो तब बाबा समझ जाते कुछ भी समझा नहीं है. ಬಾಬಾ ಹೇಳ್ತಾರೆ ಇನ್ನು ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ. ಕೆಲವರು ಹೇಳ್ತಾರೆ ನಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತ, ಅದು ಆವಾಗ ತಿಳ್ಕೊಳ್ಳಾಗ್ತದೆ, ಅಥವಾ ಬಾಬಾನು ತಿಳ್ಕೊಂಬಿಡ್ತಾರೆ ಇವರೇನು ತಿಳ್ಕೊಂಡೇ ಇಲ್ಲ ಅಂತ. ಸಾಕ್ಷಾತ್ಕಾರ ಕರ್ನಾ ಆಯಿತೋ ಜಾಕರ್ ನವದಾ ಭಕ್ತಿ ಕರು. ಯಾವ ಮಕ್ಕಳು ಸಾಕ್ಷಾತ್ಕಾರ ಬಯಸ್ತಾರೋ ಬಾಬಾ ಆ ಮಕ್ಕಳಿಗೆ ಹೇಳ್ತಾರೆ ಹೋಗಿ ನೀವು ನವದಾ ಭಕ್ತಿ ಮಾಡಿರಿ ಅಂತ. ಉಸ್ಕೋ ಕುಚ್ ಮಿಲ್ತಾಯಿ ನೈ. ಬಾಬಾ ಹೇಳ್ತಾರೆ ಅದರಿಂದ ಅವ್ರಿಗೇನು ಸಿಗೋದೇ ಇಲ್ಲ. ಬಾಬಾ ಹೇಳ್ತಾರೆ ಭಾಳ ಮಾಡಿ ಇನ್ನೊಂದು ಜನ್ಮದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತಾರೆ ಅಥವಾ ಒಳ್ಳೆಯವರಾಗ್ತಾರೆ. ಅಚ್ಚಾ ಭಕ್ತ ಹೋಗ ತೋ ಅಚ್ಚಾ ಜನ್ಮ ಮಿಲೇಗ. ಒಳ್ಳೆಯದು ಭಕ್ತರಾದರೆ ಒಳ್ಳೆ ಜನ್ಮ ಪಡ್ಕೊಳ್ತಾರೆ. ಯತೋ ಬಾತಿ ನ್ಯಾರಿ ಹೇ, ಯ ಪುರಾನಿ ದುನಿಯಾ ಬದಲ್ ರಹಿ ಹೇ. ಇಲ್ಲಿಯ ಮಾತೆ ಬೇರೆ, ಈ ಹಳೆ ಜಗತ್ತು ಬದಲಾವಣೆ ಆಗ್ತಾ ಇದೆ. ಬಾಪ್ ಹೈ ಹಿ ದುನಿಯಾ ಬದಲ್ನೇ ವಾಲ. ತಂದೆ ಇರೋದೇ ಜಗತ್ತನ್ನು ಬದಲಾಯಿಸುವಂಥವರು. ಯಾದ್ಗಾರ್ ಕಡಾ ಹೈನ, ಬಹುತ್ ಪುರಾಣ ಮಂದಿರ ಹೇ. ಯಾದ್ಗಾರ್ ನಿಂತ್ಕೊಂಡಿದೆ, ಭಾಳ ಹಳೆಯ ಮಂದಿರ ಆಗಿದೆ. ಕುಚ್ ಟೂಟ್ತಾ ಕರ್ತಾ ಹೇ ತೋ ಫಿರ್ ಮರ್ಮತ್ ಕರಾತೆ ರಹತೆ ಹೇ. ಬಾಬಾ ಹೇಳ್ತಾರೆ ಸ್ವಲ್ಪ ಬಿತ್ತು ಒಡಿತು ಏನೋ ಆದ್ರೂ ಹಾಗೆ ರಿಪೇರಿ ಮಾಡ್ತಾನೇ ಇರ್ತಾರೆ. ಪರಂತು ಆ ಶೋಭಾ ತೋ ಕಮ್ ಹೋ ಜಾತಿ ಹೇನ. ಬಾಬಾ ಹೇಳ್ತಾರೆ ರಿಪೇರಿ ಎಲ್ಲ ಮಾಡಿದರು ಅಂದಾಗ ಸ್ವಲ್ಪ ಅದರ ಶೋ ಕಡಿಮೆ ಆಗಿಬಿಡ್ತದೆ. या तो सब विनाशी चीज़ें हैं. तो बाप समझाते बच्चे एक तो अपने कल्याण के लिए अपने को आत्मा समझ बाप को याद करो तो विकर्म विनाश. ಇನ್ನು ಬಾಬಾ ಹೇಳ್ತಾರೆ ಇದೆಲ್ಲ ವಿನಾಶಿ ವಸ್ತುಗಳು. ಇಲ್ಲಿ ಬಾಬಾ ಹೇಳ್ತಾರೆ ಮಕ್ಕಳೇ, ಒಂದು ತಮ್ಮ ಕಲ್ಯಾಣಕ್ಕೋಸ್ಕರ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಪಢಾಯಿ ಕಿ ಬಾತೆ ಬಾಕಿ ಯೇ ಜೋ ಮಧುರಾ ಕೆ ಮಧುಬನ್ ಕುಂಜ್ಗಲಿ ಆದಿ ಬೈಟ್ ಬನಾಯ ಹೇ ಯಾ ಕುಚ್ ಭಿ ನಹೀ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಶಿಕ್ಷಣದ ಮಾತಾಗಿದೆ. ಇನ್ನು ಈ ಮಧುರೆಯ ಮಧುಬನ ಬಾಬಾ ಹೇಳ್ತಾರೆ ಈ ಕುಂಜ್ ಗಲಿ ಇವೆಲ್ಲ ಏನು ಕುತ್ಕೊಂಡು ಮಾಡಿದ್ದಾರೆ ಇದು ಯಾವುದೂ ಏನೂ ಇಲ್ಲ. ನ ಕೊಯ್ ಗೋಪ್ ಕೋಪಿಯೋಂ ಕಾ ಖೇಲ್ ಹೇ ಯಾ ಸಮझाने में ಬಡಿ ಮೆಹನತ್ ಕರ್ನಿ ಪಡ್ತಿ ಹೇ. ಬಾಬಾ ಹೇಳ್ತಾರೆ ಈ ಗೋಪಿಯರ ಆಟ ಇದು ಯಾವುದೂ ಇಲ್ಲ. ಇದು ತಿಳಿಸ್ಕೊಡ್ಲಿಕ್ಕೆ ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ. ಏಕೇಕ್ ಪಾಯಿಂಟ್ ಅಚ್ಚಿ ರೀತಿ ಬೈಟ್ ಸಮझाओ. ಬಾಬಾ ಹೇಳ್ತಾರೆ ಒಂದೊಂದು ಮಾತನ್ನು ಒಳ್ಳೆ ರೀತಿಯಲ್ಲಿ ಕುತ್ಕೊಂಡು ತಿಳಿಸ್ಕೊಡ್ರಿ. ಕಾನ್ಫರೆನ್ಸ್ ಆದಿ ಮೇ ಬಿ ಚಾಯೇ ಯೋಗವಾಲ. ಬಾಬಾ ಹೇಳ್ತಾರೆ ಎಲ್ಲಾದರೂ ಕಾನ್ಫರೆನ್ಸ್ ಇದ್ದಾಗ ಅಲ್ಲಿ ಹೋಗೋರು ಕೂಡ ಯೋಗಿಗಳಾಗಿರಬೇಕು ಅಂತಾರೆ ಬಾಬಾ. ತಲ್ವಾರ್ ಮೇ ಜೌಹರ್ ನೈ ಹೋಗ ಕಿಸ್ಕೋ ತೀರ್ ಲಗೇಗ ನೈ. ಬಾಬಾ ಹೇಳ್ತೀರಿ ಈಗ ಖಡ್ಗದಲ್ಲಿ ಹರಿತ ಇಲ್ಲದೆ ಇದ್ದರೆ ಅದು ಯಾರಿಗೂ ಬಾಣ ನಾಟೋದೇ ಇಲ್ಲ. ತಬ್ ಬಾಪ್ ಬಿ ಕತೆ ಹೇ ಅಭಿ ದೇರಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಇನ್ನೂ ಲೇಟ್ ಇದೆ ಅಂತ. ಅಭಿ ಮಾನ್ಲೆ ಕಿ ಪರಮಾತ್ಮ ಸರ್ವವ್ಯಾಪಿ ನೈ ಹೇ ತೋ ಬೀಡ್ ಲಗ್ ಜಾಯ್. ಬಾಬಾ ಹೇಳ್ತಾರೆ ಈಗ ತಿಳ್ಕೊಳ್ರಿ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಜನಸಾಗರವೇ ಸೇರ್ತದೆ. ಪರಂತು ಅಭಿ ಟೈಮ್ ನೈ ಹೇ. एक बात मुख्य समझ जाए कि राजयोग बाप ने सिखाया था जो इस समय सिखला रहे हैं. ಆದರೆ ಈಗ ಸಮಯ ಇಲ್ಲ ಅಂತಾರೆ ಬಾಬಾ. ಒಂದು ಮಾತು ಮುಖ್ಯ ತಿಳ್ಕೊಳ್ಬೇಕು, ರಾಜಯೋಗ ತಂದೆ ಕಲಿಸಿದ್ರು, ಈ ಸಮಯದಲ್ಲಿ ಕಲಿಸ್ತಾ ಇದ್ದಾರೆ. ಇಸ್ಕೆ ಬದಲೇ ನಾಮ್ ಉಸ್ಕಾ ಡಾಲ್ ದಿಯಾ ಹೇ ಜೋ ಕೆ ಅಭಿ ಸಾವ್ರಾ ಹೇ. ಆದರೆ ಈ ತಂದೆಯ ಬದಲಿಗೆ ಹೆಸರು ಇವ್ರದ್ದು ಹಾಕಿಬಿಟ್ರು, ಯಾರು ಕಪ್ಪಾಗಿದ್ದಾರೆ. ಕಿತ್ನಿ ಬಡಿ ಭೂಲ್ ಹೇ, ಎಷ್ಟು ದೊಡ್ಡ ತಪ್ಪಾಗಿದೆ. ಇಸೇ ತುಮಾರ ಬೇಡ ಡೂಬ್ ಗಯಾ ಹೇ, ಇದರಿಂದಲೇ ನಿಮ್ಮ ದೋಣಿ ಮುಳುಗೋಗಿದೆ ಅಂತಾರೆ ಬಾಬಾ. अब बाप समझाते हैं यह पढ़ाई सोर्स ऑफ इनकम है. स्वयं बाप मनुष्य को देवता बनाने के लिए पढ़ाते हैं. इसमें पवित्र भी जरूर बनना है, दैवी गुण भी धारण करनी है. ಈಗ ಬಾಬಾ ತಿಳಿಸ್ಕೊಡ್ತಾರೆ ಈ ಶಿಕ್ಷಣ ಆದಾಯಕ್ಕೆ ಮೂಲವಾಗಿದೆ. ಸ್ವಯಂ ತಂದೆ ಮನುಷ್ಯರಿಂದ ದೇವತೆ ಮಾಡಿಸುವುದಕ್ಕೋಸ್ಕರ ಓದಿಸ್ಲಿಕ್ಕೆ ಬಂದಿದ್ದಾರೆ. ಇದರಲ್ಲಿ ಪವಿತ್ರ ಕೂಡ ಅವಶ್ಯವಾಗಿ ಆಗಬೇಕು, ದೈವಿ ಗುಣನೂ ಧಾರಣೆ ಮಾಡ್ಕೊಳ್ಬೇಕು. ನಂಬರ್ವಾರ್ ತೋ ಹೋತೆ ಹಿ ಹೇ, ಜೋ ಬಿ ಸೆಂಟರ್ ಸೇ ಸಬ್ ನಂಬರ್ವಾರ್ ಹೇ. ನಂಬರ್ವಾರ್ ಅಂತೂ ಇದ್ದೇ ಇದ್ದಾರೆ. ಎಷ್ಟೆಲ್ಲ ಸೆಂಟರ್ ಇದ್ದಾವೋ ಅಲ್ಲಿ ಎಲ್ಲರೂ ನಂಬರ್ವಾರ್ ಆಗಿದ್ದಾರೆ. ये सारी राजधानी ಸ್ಥಾಪನಾ ಹೋ ರಹಿ ಹೇ, ಮಾಸಿ ಕಾ ಘರ್ ಥೋಡೆ ಹಿ ಹೇ. ಬಾಬಾ ಹೇಳ್ತಾರೆ ಇಡೀ ರಾಜಧಾನಿ ಸ್ಥಾಪನೆ ಆಗ್ತಿದೆ, ಇದೇನು ಚಿಕ್ಕಮ್ಮನ ಮನೇನ. ಬೋಲೋ ಸ್ವರ್ಗ ಕಹಾ ಜಾತಾ ಹೈ ಸತ್ಯುಗ್ ಕೋ, ಪರಂತು ವಹಾ ಕಾ ರಾಜ್ಯ ಕೈಸೆ ಚಲ್ತಾ ಹೈ.
ಬಾಬಾ ಹೇಳ್ತಾರೆ, ಹೇಳ್ರಿ ಸ್ವರ್ಗ ಅಂತ ಸತ್ಯುಗಕ್ಕೆ ಹೇಳಲಾಗ್ತದೆ, ಅದರಲ್ಲಿ ರಾಜ್ಯ ಹೆಂಗೆ ನಡೀತದೆ? ದೇವತಾओं का झुंड देखना हो तो चलो आबू. ಅವ್ರಿಗೆ ಹೇಳಬೇಕಂತೆ, ದೇವತೆಗಳ ಗುಂಪು ನೀವು ನೋಡಬೇಕು ಅಂತಂದರೆ ನಡೀರಿ ಆಬೂಗೆ ಅಂತ. ಅವ್ರ ಕೋಯಿ ಐಸಿ ಜಾಗ ಹೈ ನಹಿ ಜहाँ ऐसे ಛತ್ ಮೇ ರಾಜಾಯಿ ದಿಕ್ಕಾಯಿ ಹೋ. ಬಾಬಾ ಹೇಳ್ತಾರೆ, ಇಂತಹ ಯಾವುದೇ ಜಾಗ ಇಲ್ಲ ಮೇಲ್ ಛತ್ತಲ್ಲಿ ರಾಜ್ಯ ತೋರಿಸಿರುವಂಥದ್ದು. ಬಲ್ ಅಜ್ಮೀರ್ ಮೇ ಸ್ವರ್ಗ ಕಾ ಮಾಡೆಲ್ ಹೇ ಪರಂತು ವ ಅವ್ರ ಬಾತೆ. ಬಲೆ ಅಜ್ಮೀರ್ದಲ್ಲಿ ಸ್ವರ್ಗದ ಮಾಡೆಲ್ ಇದೆ, ಅದು ಬೇರೆ ಮಾತು. ಯಾತೋ ಆದಿದೇವ್ ಭಿ ಹೈ ನಾ, ಸತ್ಯುಗ ಕಿಸ್ನೆ ಅವ್ರು ಕೈಸೆ ಸ್ಥಾಪನ್ ಕಿಯಾ ಯತೋ ಎಕ್ಯುರೇಟ್ ಯಾದ್ಗಾರ್ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಆದಿದೇವನು ಕೂಡ ಇದ್ದಾರೆ, ಸತ್ಯುಗ ಯಾರು ಹೇಗೆ ಸ್ಥಾಪನೆ ಮಾಡಿದರು, ಇದು ಎಕ್ಯುರೇಟ್ ಯಾದ್ಗಾರ್ ಆಗಿದೆ, ದಿಲ್ವಾಡ ಮಂದಿರ್. ಅಭಿ ಹಮ್ ಚೈತನ್ಯ ದಿಲ್ವಾಡ ನಾಮ್ ಲಿಖ್ ನೈ ಸಕ್ತೆ. ಬಾಬಾ ಹೇಳ್ತಾರೆ, ಆದರೆ ನಾವೀಗ ಚೈತನ್ಯ ದಿಲ್ವಾಡ ಅಂತ ಹೆಸರಿಡ್ಲಿಕ್ಕೆ ಬರೋದಿಲ್ಲ. ಜಬ್ ಮನುಷ್ಯ ಖುದ್ ಸಮಜ್ ಜಾಯಂಗೆ ತೋ ಆಪೇ ಹಿ ಕಹೆಂಗೆ ಕಿ ತುಮ್ ಲಿಖೋ. ಯಾವಾಗ ಮನುಷ್ಯರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವಾಗ ಅವರೇ ಹೇಳ್ತಾರೆ, ನೀವು ಈ ರೀತಿ ಹೆಸರಿಡ್ಬೋದು ಅಂತ. ಅಭಿ ನಹಿ ಅಭಿ ತೋ ದೇಖೋ ತೋಡಿ ಬಾತ್ ಮೇ ಕ್ಯಾ ಕರ್ ದೇತೆ ಹೇ. ಈಗ ನಾವು ಹಂಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈಗ ನೋಡ್ರಿ ಒಂದು ಯಾವುದೇ ಮಾತಿನಲ್ಲಿ ಏನು ಮಾಡಿಬಿಡ್ತಾರೆ ಅಂತಾರೆ ಬಾಬಾ. ಕ್ರೋಧಿ ಬಹುತ್ ಹೋತೆ ಹೇ ದೇಹಾಭಿಮಾನ ಹೇನ. ಬಾಬಾ ಹೇಳ್ತಾರೆ, ಈಗ ಭಾಳಷ್ಟು ಕ್ರೋಧಿಗಳಾಗ್ತಾರೆ, ದೇಹಾಭಿಮಾನ ಅಲ್ವಾ. ದೇಹಿ ಅಭಿಮಾನಿ ತೋ ಕೋಯಿ ಹೋ ನ ಸಕೆ ಸಿವಾಯ್ ತುಮ್ ಬಚ್ಚೋಂಕೆ. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿಗೆ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಮಕ್ಕಳ ಹೊರತಾಗಿ. ಪುರುಷಾರ್ಥ ಕರ್ನಾ ಹೇ ಐಸೆ ನೈ ಕಿ ಜೋ ನಸೀಬ್ ಮೇ ಹೋಗಾ. ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾಡಬೇಕು, ಈ ರೀತಿ ಅಲ್ಲ, ನಮ್ಮ ಅದೃಷ್ಟದಲ್ಲಿ ಏನಿದೆ ಹಾಗೇ ಆಗುತ್ತೆ ಅಂತ. ಪುರುಷಾರ್ಥಿ ಐಸೆ ನೈ ಕಹೆಂಗೆ, ಅದಕ್ಕೆ ಪುರುಷಾರ್ಥ ಮಾಡೋರು ಈ ರೀತಿ ಹೇಳೋದಿಲ್ಲ. ವತ್ತು ಪುರುಷಾರ್ಥ ಕರ್ತೆ रहेंगे और जब फेल होते हैं तो कहेंगे ತಕ್ದೀರ್ ಮೇ ಜೋಥಾ. ಬಾಬಾ ಹೇಳ್ತಾರೆ, ಯಾರು ಪುರುಷಾರ್ಥ ಮಾಡ್ತಾರೋ ಅವ್ರು ಪುರುಷಾರ್ಥ ಮಾಡ್ತಾ ಇರ್ತಾರೆ, ಇನ್ನು ಯಾರು ಫೇಲ್ ಆಗ್ತಾರೋ ಅವ್ರು ಹೇಳ್ತಾರೆ ನಮ್ಮ ಅದೃಷ್ಟದಲ್ಲಿ ಇಷ್ಟೇ ಇತ್ತು, ಹೀಗೆ ಇತ್ತು ಅಂತ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणेಗೋಸ್ಕರ मुख्य सार देही अभिमानी बनने का पूरा पूरा पुरुषार्थ करना है. ऐसे कभी नहीं सोचना है कि जो नसीब में होगा सेंसिबल बनना है. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿ ಆಗುವ ಪೂರ ಪುರುಷಾರ್ಥ ಮಾಡಬೇಕು. ಈ ರೀತಿ ವಿಚಾರ ಮಾಡಬಾರ್ದು, ನನ್ನ ಅದೃಷ್ಟದಲ್ಲಿ ಏನಿದೆಯೋ ಅಷ್ಟೇ ಆಗುತ್ತದೆ, ಅದೇ ಆಗುತ್ತದೆ, ಜಾಣರಾಗಬೇಕು ಅಂತಾರೆ ಬಾಬಾ. ಎರಡನೇದು, ಜ್ಞಾನ ಸುನ್ಕರ್ ಉಸೆ ಸ್ವರೂಪ್ ಮೇ ಲಾನಾ ಹೇ, ಯಾದ್ ಕಾ ಜೌಹರ್ ಧಾರಣ್ ಕರ್ ಫಿರ್ ಸೇವಾ ಕರ್ನಿ ಹೇ. ಜ್ಞಾನ ಕೇಳಿ ಅದನ್ನು ಸ್ವರೂಪದಲ್ಲಿ ತಂದುಕೊಳ್ಬೇಕು, ನೆನಪಿನ ಹರಿತ ಧಾರಣೆ ಮಾಡಿಕೊಂಡು ಮತ್ತೆ ಸೇವೆ ಮಾಡಬೇಕು. ಸಬ್ಕೋ ಆಬು ಮಹಾನ್ ತೀರ್ಥಕ್ಕೆ ಮಹಿಮಾ ಸುನಾನಿ ಹೇ. ಎಲ್ಲರಿಗೂ ಆಬುವಿನ ಮಹಾನ್ ತೀರ್ಥದ ಬಗ್ಗೆ ಹೇಳಿ ಅದರ ಮಹಿಮೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ವರದಾನ್, ಏಕ್ ಬಾಬಾ ಶಬ್ದ ಕಿ ಸ್ಮೃತಿ ಸೆ ಯಾದ್ ಔರ್ ಸೇವಾ ಮೇ ರಹನೆ ವಾಲೆ ಸಚ್ಚೆ ಯೋಗಿ ಸಚ್ಚೆ ಸೇವಾದಾರಿ ಭವ. ಒಬ್ಬ ಬಾಬಾ ಶಬ್ದದ ಸ್ಮೃತಿಯಿಂದ ನೆನಪು ಮತ್ತು ಸೇವೆಯಲ್ಲಿರುವಂತಹ ಸತ್ಯ ಯೋಗಿಗಳು, ಸತ್ಯ ಸೇವಾದಾರಿಗಳಾಗಿರಿ. आप बच्चे मुख सेवा मन से बार बार बाबा शब्द कहते हो. बच्चे कहो तो बाबा शब्द याद आना यह सोचना ही योग है. ಬಾಬಾ ಒಂದು ಮಾತು ಹೇಳ್ತಾರೆ, ಇವತ್ತು ನೀವು ಮಕ್ಕಳು ಮುಖದಿಂದ ಮನಸ್ಸಿನಿಂದ ಬಾರಿ ಬಾರಿ ಬಾಬಾ ಅಂತ ಶಬ್ದ ಯೂಸ್ ಮಾಡ್ತೀರಾ. ಮಕ್ಕಳು ಬಾಬಾ ಶಬ್ದ, ನೀವು ಮಕ್ಕಳಿಗೆ ಬಾಬಾ ಅನ್ನೋ ಶಬ್ದ ನೆನಪು ಬರೋದು ಅಥವಾ ನೀವು ಬಾಬಾ ಅಂತ ವಿಚಾರ ಮಾಡೋದು ಕೂಡ ಯೋಗನೇ ಆಗಿದೆ. और मुख से बार बार कहना कि बाबा ऐसे कहते हैं, बाबा ने यह कहा, यह भी सेवा है. ಈ ರೀತಿ ಬಾಬಾ ಹೇಳ್ತಾರೆ, ನಿಮ್ಮ ಮುಖದಿಂದ ಬಾರಿ ಬಾರಿ ಬಾಬಾ ಹಿಂಗೆ ಹೇಳ್ತಿದ್ದಾರೆ, ಬಾಬಾ ಈ ರೀತಿ ಹೇಳಿದರು, ಬಾಬಾ ಈ ರೀತಿ ತಿಳಿಸ್ಕೊಡ್ತಿದ್ದಾರೆ ಅಂತ ಹೇಳಿದ್ರೂ ಕೂಡ ಅದು ಸೇವೆನೇ. लेकिन इस बाबा शब्द को कोई दिल से कहने वाले हैं, कोई नॉलेज के दिमाग से. ಈ ಬಾಬಾ ಶಬ್ದವನ್ನು ಕೆಲವರು ಹೃದಯ ತುಂಬಿ ಹೇಳಿದರೆ, ಇನ್ನು ಕೆಲವರು ಜ್ಞಾನದ ಬುದ್ಧಿವಂತಿಕೆಯಿಂದ ಹೇಳ್ತಾರೆ. ಜೋ ದಿಲ್ ಸೆ कहते हैं उन्हें दिल में सदा प्रत्यक्ष प्राप्ति ಖುಷಿ ಅವ್ರ ಶಕ್ತಿ ಮಿಲ್ತಿ ಹೇ. ಯಾರು ಈ ಬಾಬಾ ಅನ್ನೋ ಶಬ್ದವನ್ನು ಹೃದಯದಿಂದ ಹೇಳ್ತಾರೆ ಅವರ ಹೃದಯದಲ್ಲಿ ಸದಾ ಪ್ರತ್ಯಕ್ಷ ಪ್ರಾಪ್ತಿ ಖುಷಿ ಆಗ್ತದೆ,
ಮತ್ತು ಅವರಿಗೆ ಶಕ್ತಿ ಸಿಗ್ತದೆ. ದಿಮಾಗ್ ವಾಲೋಂಕೋ ಬೋಲ್ನೆ ಸಮಯ ಖುಷಿ ಹೋತಿ ಸದಾ ಕಾಲಕ್ಕೆ ಯಾರು ಬುದ್ಧಿವಂತಿಕೆಯಿಂದ ಹೇಳ್ತಾರೆ ಅಂಥವ್ರಿಗೆ ಹೇಳೋ ಸಮಯದಲ್ಲಿ ಖುಷಿ ಆಗ್ತದೆ ಮತ್ತು ಅವ್ರಿಗೆ ಸದಾಕಾಲ ಖುಷಿ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ದಿಲ್ ಸೆ ಕಹನಾ ಬಾಬಾ, ಹೃದಯ ತುಂಬಿ ಹೇಳಬೇಕಾಗಿದೆ ಬಾಬಾ ಅನ್ನೋ ಶಬ್ದವನ್ನು. ಸ್ಲೋಗನ್ परमात्मा रूपी क्षमा पर फिदा होने वाले ही सच्चे परवाने हैं. ಪರಮಾತ್ಮ ರೂಪಿ ಜ್ಯೋತಿಗೆ ಬಲಿಹಾರಿಯಾಗುವಂಥವರೇ ಸತ್ಯ ಪತಂಗಗಳಾಗಿದ್ದಾರೆ. ಪರಮಾತ್ಮ ರೂಪಿ ಜ್ಯೋತಿಗೆ ಬಲಿಹಾರಿಯಾಗುವಂಥವರೇ ಸತ್ಯ ಪತಂಗಗಳಾಗಿದ್ದಾರೆ. ಅಚ್ಚಾ, ಓಂ ಶಾಂತಿ.